ಗೌಡ್ರೆ ಈ ಓರಿಗೆ ಏನಾದ್ರು ಹೆಸರಿಟ್ಟಿದ್ದೀರಾ? ಇಲ್ಲ, ಹೆಸರಿಟ್ಟಿಲ್ಲ. ಎಷ್ಟು ದಿನ ಆಯ್ತು ತಗೊಬಂದು? ಈಗ 1.5 ವರ್ಷ ಆಯ್ತು ಇದು ತಂದು. 1.5 ವರ್ಷ. ಎಷ್ಟು ಐತೆ? 4 ಕಲ್ಲು. 4 ಕಲ್ಲು. ಎಷ್ಟು ಹಸಿಗೆ ಬಿಟ್ಟಿದ್ದೀರಾ ಇವಾಗ? ಒಂದು 50 ಹಸಿಗೆ ಬಿಟ್ಟಿದ್ದೀರಾ? ಒಂದು 50 ಹಸಿಗೆ ಇವಾಗ ಬಿಟ್ಟಿರೋದ ನೀವು ತಂದ್ಮೇಲೆ? ಇವಕ್ಕೆ ಯಾವ್ದಾದ್ರು ಕರ್ಗಳು ಬಿದ್ದಾವ? ಬಿದ್ದಾವೆ. ಇವಕ್ಕೇನು ಅಪ್ಪನ ಬಿದ್ದಿಲ್ಲ, ಎಲ್ಲ ಅಭ್ಯಾಕಾಂಕ್ಷೆ ಪಡ್ತಾರಲ್ಲ, ಕಡಿಮೆ ಬಿಟ್ಟಿದ್ದೀವಿ. ಇದು ಎಲ್ಲಿಂದ ತಂದಿದ್ದು? ಇದೆಲ್ಲಿಂದ ತಂದಿದ್ದು? ಇದು ಕನಕಪುರ. ಕನಕಪುರ. ಎಷ್ಟಾಗಿತ್ತು ಅವಾಗ? ಇದು 65,000 ಆಗಿತ್ತು. 65,000. ಇವಾಗ ಕೊಟ್ಬಿಡ್ತೀರಾ? ಕೊಟ್ಬಿಡ್ತೀರಾ. ಇವಾಗ ಏನು ಹೇಳ್ತಾ ಇದ್ದೀರಾ ಬೆಲೆ? ಈಗ 1.80 ಹೇಳ್ತಾ ಇದ್ದೀವಿ. 1.80. ಏನಾದ್ರು ಕೇಳ್ಕೊಂಬಂದ್ರೆ ಹಿಂದೆ ಮುಂದೆ ಬಿಡ್ತೀರಾ ವ್ಯಾಪಾರದಲ್ಲಿ? ಚೆನ್ನಾಗದ. ಇವಾಗ ಯಾವ್ದಾದ್ರು ಕರುಗಳವ ಇಲ್ಲಿ ಬಿದ್ದವ? ಇವು ಇಲ್ಲ, ಯಾವ ಬಿದ್ದಿಲ್ಲ, ಇನ್ನ ಹೇಳ್ತಿದೆ. ಫಲ ಆಗವೆ, ಎಲ್ಲ ಫಲ ಆಗವೆ. ಇದು ಯಾವ ಬ್ಲೇಡ್ ಲೈನ್ ಅಂತ ಗೊತ್ತಾ ನಿಮ್ಗೆ? ಇದು ಒಳ್ಳೆ ಓರಿ. ಮೆಣಸಿನಹಳ್ಳಿ ಸೋಮಣ್ಣ ಅವರು ದೊಡ್ಡವರಿಗೆ ಹಳೆ ಊರಿಗೆ ಯಾರಾದ್ರು ಬಂದ್ರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದೀರಾ? ಕೊಡ್ತೀವಿ. ಏನು ಬೇಕು ಕೈ ಹಾಕಿದ್ರೆ ಏನಾಗ ನರ ಹೋಗಿರ್ಬೇಕು. ಇವಾಗ ಅದನ್ನೇ ಕೇಳ್ತಾರಲ್ವಾ ಎಲ್ಲಾರು? ಎಲ್ಲ ಅದನ್ನೇ ಕಾಣಿಸ್ತಾ ಬಿಡ್ತಾರೆ. ಇದು ಸಣ್ಣ ಪುಟ್ಟವಾಗಿ ಬಿಡ್ತಾರಣ್ಣ. ಸಣ್ಣ ಪುಟ್ಟವಕ್ಕೆ ಯಾವ ಎರಡಲ್ಲೂ ಚಿಕ್ಕದಾಗಿತ್ತಲ್ಲ ಆಗಲ್ಲ. ಈಗ ಅಕಸ್ಮಾತ್ ಹೆವಿ ಬಾರ ಆದಾಗ ಸಾಕಿರಲ್ಲ ಒಂದು ಹಸನ ಅಂತ ಬಿಟ್ಕೋತಾರೆ. ಇದನ್ನ ಬಿಡ್ತಾರೆ. ಹಸಿಂ ಭಾಗದಲ್ಲಿ ಹೆಂಗೈತಿ? ಚೆನ್ನಾಗಿ 10 ವರ್ಷ ಇಟ್ಕೊಳ್ಳಿ ಬಗ್ಗೆ ಮಾತಾಡಂಗಿಲ್ಲ. ಮೇಲೆ ಕೆಳಗೆ ಕೇಳಿಯಲ್ಲ ಆರಾಮ್ರು ಕಟ್ಟಂತ ಹೇಳಿಲ್ಲ, ಏನೇ ಒದ್ದಾಡಿದ್ರು. ಇದನ್ನು ನೀವು ಒಬ್ಬರೇ ಮೇಂಟೈನ್ ಮಾಡ್ತೀರಾ? ಇದು ಒಬ್ಬರೇ ಬಿಟ್ಟಿಲ್ಲ. ಸೇಮ್ ತಿಂಡಿ ಅದಕ್ಕೂ ಇದಕ್ಕೂ ಸೇಮ್ ತಿಂಡಿ. ಇದು ಹಾಲು ಗೀಲೇನು ಉಯ್ಯಲ್ವಾ ಇದಕ್ಕೆ? ಏನಿಲ್ಲ, ಹಾಲೇನು ಹಾಕಲ್ಲ ಬಿಡಿ ನಾವು. ಹಾಲು ಮೊಟ್ಟೆ ಏನು? ಬರೀ ಮಾಮೂಲಿ ತಿಂಡಿ. ಕುತ್ಕೊಬಿಡ್ತವೆ ಅಂತ. ಇವಾಗ ಎಷ್ಟಾಗಿರ್ಬೋದು ಏಜ್ ಇದಕ್ಕೆ? ಈಗ 2.5 ವರ್ಷ. 2.5 ವರ್ಷನಾ? 4 ಕಲ್ಗೆ. ನೆಕ್ಸ್ಟ್ ಇವಾಗ 6 ಆಮೇಲೆ ಕಡೆನಾ? ಕಡೆ. ಮಾಡಿದೆ ಹಿಂಗೋಗಿ ಇಟ್ಕೊಬರೋಣ. ಬರ್ತದ